ಈ ಜಗತ್ತಿನಲ್ಲಿ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಹಲವಾರು ಪ್ರವಾದಿಗಳು ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ. ಬೇರೆ ಬೇರೆ ಕಾಲಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ಅವರು ನಿಯುಕ್ತಿಗೊಂಡಿದ್ದಾರೆ. ಅವರೆಲ್ಲರೂ ಜನರಿಗೆ ದೈವಿಕ ಮಾರ್ಗದರ್ಶನವನ್ನು ಕಲಿಸಿಕೊಟ್ಟಿದ್ದಾರೆ. ಈ ಪ್ರವಾದಿಗಳ ಪೈಕಿ ಕೊನೆಯವರು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪರಿಚಯಿಸಿದ ಆದರ್ಶ ಸಮಾಜ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜಗತ್ತಿನಲ್ಲಿ ಅತಿ ಹೆಚ್ಚು ಗೌರವಿಸಲ್ಪಡುವ ಮತ್ತು ಪ್ರೀತಿಸಲ್ಪಡುವ ವ್ಯಕ್ತಿ. ಆದರೆ ಅವರು ಪೂಜಿಸಲ್ಪಡುವ ವ್ಯಕ್ತಿಯಲ್ಲ. ಜಗತ್ತಿನಲ್ಲಿ ಎಲ್ಲಿಯೂ ಅವರ ಫೋಟೋವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪ್ರವಾದಿಗಳು ತಾವು ಜೀವಿಸಿದ್ದ ಕಾಲದಲ್ಲಿ ಆ ಸಮಾಜದ ಮುಂದೆ ಇಟ್ಟದು ಶಾಂತಿಯ ಸಂದೇಶವಾಗಿತ್ತು. ಶಾಂತಿಯನ್ನು ಕದಡಬೇಡಿರಿ, ಗಲಭೆ ಹುಟ್ಟಿಸಬೇಡಿರಿ, ಇದು ಪ್ರವಾದಿಗಳು ಜನರಿಗೆ ನೀಡಿದ್ದ ಸಂದೇಶವಾಗಿತ್ತು. ಪುರಾತನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಅದೇ ಕೆಡುಕುಗಳು ಇಂದು ನಮ್ಮ ಸಮಾಜದಲ್ಲಿ ನಮಗೆ ಧಾರಾಳವಾಗಿ ಕಾಣಸಿಗುತ್ತದೆ. ಹೊಸ ಹೆಸರುಗಳ ಮೂಲಕ ಅದು ಈ ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ. ಹೊಸ ಟೆಕ್ನಾಲಜಿಗಳನ್ನು ಅದಕ್ಕಾಗಿ ಬಳಸಲಾಗ್ತಾ ಇದೆ. ಕೆಡುಕುಗಳು ಆಫ್ಲೈನ್ ಆಗಿದ್ದದ್ದು ಈಗ ಆನ್ಲೈನ್ ಆಗಿಯೂ ನಡೆಯುತ್ತಾ ಇದೆ. ಹಿಂದಿನ ಕಾಲದಲ್ಲಿ ಹೆಣ್ಣು ಮಗುವನ್ನು ಜೀವಂತವಾಗಿ ಹೂಳಿ ಬಿಡ್ತಾ ಇದ್ದರು. ಇಂದು ಹೆಣ್ಣು ಮಗುವನ್ನು ಗರ್ಭಾವಸ್ಥೆಯಲ್ಲಿಯೇ ಕೊಲ್ಲುವಂತಹ ಟೆಕ್ನಾಲಜಿ ಅಸ್ತಿತ್ವದಲ್ಲಿ ಇದೆ. ಸಮಾಜದಲ್ಲಿ ಅನೈತಿಕತೆಯನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ. ವ್ಯಕ್ತಿ ಸ್ವಾತಂತ್ರ್ಯದ ಕಾರಣವನ್ನು ಅದಕ್ಕಾಗಿ ನೀಡಲಾಗ್ತದೆ. LGBTQ+ ಎನ್ನುವ ಹೆಸರಿನಲ್ಲಿ ಅನಿಯಂತ್ರಿತವಾದಂತಹ ಸ್ವಾತಂತ್ರ್ಯವನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ. ಇದು ಪವಿತ್ರವಾದಂತಹ ಕುಟುಂಬ ಸಂಬಂಧದ ಮೇಲೆ ಗಂಭೀರವಾದ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಮದ್ಯ, ಮಾದಕ ವ್ಯಸನ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿದೆ. ಹಲವಾರು ಕುಟುಂಬಗಳಲ್ಲಿ ಅದು ಅಶಾಂತಿಗೆ ಕಾರಣವಾಗಿದೆ. ಪರಸ್ಪರ ಸಂಬಂಧಗಳು ಶಿಥಿಲಗೊಳ್ಳುತ್ತಾ ಇದೆ. ಕೊಲೆ, ಅತ್ಯಾಚಾರ ಘಟನೆಯ ಗಂಭೀರತೆಯ ಮಾನದಂಡ, ಸಂತ್ರಸ್ತೆಯ ಧರ್ಮ, ಜಾತಿಯ ಆಧಾರದ ನಿರ್ಣಯಿಸುವಂತಹ ಒಂದು ಮನಸ್ಥಿತಿ ಬೆಳೆಯುತ್ತಾ ಇದೆ. ಅತ್ಯಾಚಾರಿಗಳನ್ನು ಹೂಮಾಲೆ ಹಾಕಿ ಸ್ವಾಗತಿಸುವಂತಹ ಘಟನೆಗಳು ಕೂಡ ನಮ್ಮ ಸಮಾಜದಲ್ಲಿ ನಡೆದಿದೆ. ನಗರದಿಂದ ನಗರಕ್ಕೆ ವೇಗವಾಗಿ ತಲುಪುವ ಬುಲೆಟ್ ಟ್ರೈನ್ಗಳ ಹೆಗ್ಗಳಿಕೆಯನ್ನು ಘೋಷಿಸುತ್ತಾ ಹೃದಯದಿಂದ ಹೃದಯಕ್ಕೆ ಇರುವ ಸಂಪರ್ಕ ಸೇತುವೆಯನ್ನು ಒಡೆಯುವ ಕೆಲಸ ನಡೆಯುತ್ತಾ ಇದೆ. ಧರ್ಮದ ಹೆಸರಲ್ಲಿ ಕೋಮುವಾದ ನಡೆಯುತ್ತಾ ಇದೆ. ಧರ್ಮದ ಹೆಸರಲ್ಲಿ ಕೋಮುವಾದ ಮಾಡುವವನು ನಿಜವಾಗಿ ಅವನು ಧರ್ಮ ವಿರೋಧಿಯಾಗಿದ್ದಾನೆ. ಧರ್ಮವನ್ನು ಅಧಿಕಾರದ ಮೆಟ್ಟಲುಗಳಾಗಿ ಬಳಸುವವರು ಧರ್ಮ ವಿರೋಧಿಗಳು. ಸುಳ್ಳಿನ ಪ್ರಚಾರ ಮಾಡುವವರು ಅವರು ಧರ್ಮ ರಕ್ಷಕರಾಗಲು ಸಾಧ್ಯವಿಲ್ಲ. ಧರ್ಮವನ್ನು ಪ್ರೀತಿಸುವವನು ಕೋಮುವಾದಿಯಾಗಲು ಸಾಧ್ಯವಿಲ್ಲ. ಈ ಸನ್ನಿವೇಶದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಆದರ್ಶಗಳು ಪ್ರಸ್ತುತೆಯನ್ನು ವಿಶ್ಲೇಷಿಸಬೇಕಾಗಿದೆ. ಪ್ರವಾದಿಯವರು ಮದೀನಾ ಎಂಬ ಪುಟ್ಟ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಮೊದಲು ಮಾಡಿದ ಕೆಲಸ, ಅಲ್ಲಿ ಪರಸ್ಪರ ಕಚ್ಚಾಡುತ್ತಿದ್ದಂತಹ ವಿವಿಧ ಗೋತ್ರಗಳ ಮಧ್ಯೆ ಶಾಂತಿ ಒಪ್ಪಂದವನ್ನು ಮಾಡಿ ಅವರನ್ನು ಒಗ್ಗೂಡಿಸಿದ್ದು. ಆ ಗೋತ್ರಗಳು ಯಾವುದೂ ಮುಸ್ಲಿಂ ಗೋತ್ರಗಳಾಗಿರಲಿಲ್ಲ. ಶಾಂತಿ ಒಪ್ಪಂದವನ್ನು ಮಾಡಿಸಿದರು. ಪ್ರವಾದಿಗಳು ಯಾವ ರೀತಿ ತಮ್ಮ 23 ವರ್ಷಗಳ ಪ್ರವಾದಿತ್ವ ಜೀವನದಲ್ಲಿ ಹಸಿವು ಮುಕ್ತವಾದಂತಹ ಸಮಾಜ, ಭಯಮುಕ್ತವಾದಂತಹ ಸಮಾಜ, ಇದು ಪ್ರವಾದಿಯವರ ದೌತ್ಯದ ಒಂದು ಭಾಗವಾಗಿತ್ತು ಅಂತ ಹೇಳಿ ಅವರ ಜೀವನವನ್ನು ಅಧ್ಯಯನ ಮಾಡಿದರೆ ನಮಗೆ ತಿಳಿಯಲಿಕ್ಕೆ ಸಾಧ್ಯವಿದೆ.